ಮಹಿಳಾ ಮೀಸಲಾತಿ ವಿಧೇಯಕವಷ್ಟೇ ಅಲ್ಲ, ಡಿಲಿಮಿಟೇಷನ್ ಬಿಲ್ಗೂ ಕೂಡ ಈ ಸಾರಿ ಅಂಗೀಕಾರವನ್ನು ಪಡ್ಕೊಳ್ಬೇಕಾಗಿದೆ. ಈ ಪ್ರಮುಖ ಮಸೂದೆಗಳ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ NDA ಪ್ಲಾನ್ ಏನಿದೆ ಅಂತ ನೋಡಿದ್ರೆ, NDA ಈಗ ಸಂಸತ್ತಿನಲ್ಲಿ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ಹಾಗಾಗಿ ಈ ಸಾರಿ ಆದರೂ ಈ ಮಸೂದೆಗಳು ಪಾಸ್ ಆಗುತ್ತಾ ಅನ್ನುವಂಥ ಕುತೂಹಲ ಕೆರಳಿದೆ. ಈ ಹಿಂದೆ ಕಳೆದ ಸಾರಿ ವಿಪಕ್ಷಗಳ ಬೆಂಬಲ ಇಲ್ಲದೆ ಈ ಒಂದು ಮಸೂದೆ ಪಾಸ್ ಆಗಲಿಲ್ಲ. ಹಾಗಾಗಿ ಈ ಸಾರಿ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ. ನೋಡಿ, ಈ ಬಿಲ್ ಪಾಸ್ ಆಗೋದಕ್ಕೆ 360 ಸಂಸದರ ಬೆಂಬಲ ಬೇಕು. NDA ಬಳಿ ಒಟ್ಟು 293 ಸಂಸದರಿದ್ದಾರೆ. ಈಗ ಸ್ವಲ್ಪ ಬದಲಾದ ಸನ್ನಿವೇಶದಲ್ಲಿ NDAಗೆ TMCಯ 20 ಸಂಸದರು ಬೆಂಬಲ ಕೊಡ್ತಾರೆ ಅಂತ ಆಗಿದೆ. ಉದ್ಧವ್ ಬಣದ 6 MPಗಳು ಶಿಂಧೆ ಬಣಕ್ಕೆ ಶಿಫ್ಟ್ ಆಗಿದ್ದಾರೆ. ಆಪ್ ತೊರೆದು 7 ಸಂಸದರು ಬಂದಿದ್ದಾರೆ, ಅವರು ಕೂಡ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಈ ಕಡೆ YSRPಯ 4 ಸಂಸದರು ಕೂಡ ಈ ಮಸೂದೆಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇಂಡಿಯಾ ಒಕ್ಕೂಟದಿಂದ ಹೊರಬಂದಂತಹ DMK ಕೂಡ NDAಗೆ ಬೆಂಬಲ ಘೋಷಿಸೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಬೆಂಬಲ ಇರೋದ್ರಿಂದ ಈ ಸಾರಿ ಆದರೂ ಈ ಬಿಲ್ ಪಾಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಂದ್ರ ಉಪ್ಪುದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಪ್ಪುದ, ಈ ಸಾರಿ ಆದರೂ ಲೆಕ್ಕಾಚಾರಗಳನ್ನ ಗಮನಿಸ್ತಾ ಹೋದ್ರೆ ಈ ಸಾರಿ ಆದರೂ ಈ ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ತಿನಲ್ಲಿ ಪಾಸ್ ಆಗುತ್ತಾ? ಏನು ಅಪ್ಡೇಟ್ ಇದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 131ನೇ ಸಂವಿಧಾನ ತಿದ್ದುಪಡಿ ವಿಧೇಯಕ ಮಂಡಿಸ್ತಾರೆ. ಅದರಲ್ಲಿ ಸಾಕಷ್ಟು ಪ್ರಮುಖ ಮಸೂದೆಗಳು ಬರ್ತವೆ. ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆ ಇರ್ಬೋದು, 33% ಮಹಿಳಾ ಮೀಸಲಾತಿ ಮಸೂದೆ ಇರ್ಬೋದು. ಈ ಎಲ್ಲ ಮಸೂದೆಗಳು ಜಾರಿ ಆಗ್ತವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಸಾರಿ ಅಧಿವೇಶನ ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಭಾರತದಲ್ಲಿ ರಾಜಕೀಯ ಇತಿಹಾಸವನ್ನು ಬದಲಿಸಬಲ್ಲಷ್ಟು ಶಕ್ತಿಯುತವಾದಂತಹ ಮಸೂದೆಗಳು ಇವು. ಭಾರತ ರಾಜಕೀಯದಲ್ಲಿ ಒಂದು ಹೊಸ ಮೈಲಿಗಲ್ಲು ಆಗಬಹುದಾದಂತಹ ಶಕ್ತಿಶಾಲಿ ಮಸೂದೆಗಳು. ಸೊ ಇದು ಪಾಸ್ ಆಗತ್ತಾ ಅನ್ನುವಂಥದ್ದು ಈ ಸಾರಿ ಇರುವಂಥ ಕುತೂಹಲ. ಕಳೆದ ಸಾರಿಗೆ ಹೋಲಿಸಿದ್ರೆ NDA ತನ್ನ ಬೆಂಬಲವನ್ನು ಹೆಚ್ಚಿಸಿಕೊಂಡಿದೆ. ಅನೇಕ ಇತರೆ ಪಕ್ಷಗಳು, ಅದರ ಸಂಸದರು ಕೂಡ, TMC ಸೇರಿದಂತೆ ಅನೇಕ ಬೇರೆ ಬೇರೆ ಪಕ್ಷಗಳ ಸಂಸದರು ಕೂಡ NDAಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿವೆ ಅಂತ ಹೇಳಲಾಗ್ತಾ ಇದೆ. ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ಎಸ್ ವೀರೇಂದ್ರ ಉಪ್ಪುಂದ, ಈ ಸಾರಿ ಆದರೂ ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಆಗಬಹುದಾ? ಹೇಗೆ ನೋಡ್ಬೋದು ಇದನ್ನ? ಶ್ರೀಲಕ್ಷ್ಮಿ, ಬಹುಶಃ ಕಳೆದ ಬಾರಿ ಅಂದ್ರೆ ಏಪ್ರಿಲ್ 16ನೇ ತಾರೀಕು ಮಹಿಳಾ ಮೀಸಲಾತಿ ವಿಧೇಯಕವನ್ನ ತಂದಾಗ ಯಾವ ಪಕ್ಷಗಳು ಪ್ರಮುಖವಾಗಿ ವಿರೋಧವನ್ನ ಮಾಡಿದ್ವೋ ಅಂತಹ ಪಕ್ಷಗಳ ಪೈಕಿ ಹಲವು ಪಕ್ಷಗಳು ಈಗ NDA ತೆಕ್ಕೆಗೆ ಕೆಲವು ನೇರವಾಗಿ ಬಂದಿದೆ, ಇನ್ನು ಕೆಲವು ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಮಾತುಗಳನ್ನ ಆಡಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೋಡಿ, DMK ಕಳೆದ ಬಾರಿ ಖಂಡತುಂಡವಾಗಿ ಲೋಕಸಭೆಯಲ್ಲಿ ಈ ವಿಧೇಯಕವನ್ನ ಖಂಡಿಸಿ ಮಾತನಾಡಿತ್ತು. ಆದ್ರೆ ಈ ಬಾರಿ ಸ್ವತಃ ಸ್ಟಾಲಿನ್ ಹೇಳಿಕೆಯನ್ನ ಕೊಟ್ಟರು. ಏನಂದ್ರು? ತಮಿಳುನಾಡಿನ ಹಿತಾಸಕ್ತಿಯನ್ನ ಕಾಯೋದೇ ಆದ್ರೆ ನಾವು ಬೆಂಬಲ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ರು. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ NDAಗೆ ಈಗ ಹಿಂದಿಗಿಂತ ಹೆಚ್ಚು ಬಲ ಬಂದಿದೆ. ನಂಬರ್ ವೈಸ್ ಕೂಡ ನೋಡಿ, ಕಳೆದ ಬಾರಿ 48 ಮತಗಳ ಕೊರತೆ ಆಗಿತ್ತು. ನಿಮಗೆ ಅಲ್ಲಿ 20 ಓಟ್ ನಿಮಗೆ DMKನೇ ತಂದು ಕೊಟ್ಬಿಡುತ್ತೆ. ಈಗ 22 ಸೀಟ್ ಇದೆ DMKದು. ಸೊ ಅದ್ರ ಜೊತೆಗೆ ನೀವು ನೋಡಿದ್ರಿ, ಈ ಕಳೆದ 3 ತಿಂಗಳ ನಡುವೆ ಏನೆಲ್ಲ ಬದಲಾವಣೆಗಳಾಯ್ತು. TMC ಒಡೆದು ಹೋದದ್ದಾಯ್ತು. ಅದರ ಅರ್ಧದಷ್ಟು ಸಂಸದರು ಈಗ NDA ಗ್ರೂಪ್ ಅಲ್ಲಿ ಇದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ನೀವು ಶಿವಸೇನೆಯ UBT ಫ್ರಾಕ್ಷನ್ ಏನಿತ್ತು, ಬಹುತೇಕರು ಆಲ್ರೆಡಿ ಬಂದಿದ್ದಾರೆ. ಕೆಲವರು ನೇರವಾಗಿ NDA ಗ್ರೂಪ್ ಅಲ್ಲಿ ಇದ್ರೆ BJP ಜೊತೆ ಗುರುಸ್ಕೊಂಡಿದ್ದಾರೆ. ಇನ್ ಕೆಲವರು ಏಕನಾಥ್ ಶಿಂದೆ ಬಣದ ಜೊತೆ ಗುರುಸ್ಕೊಂಡಿದ್ದಾರೆ, ಅದು ಕೂಡ NDA ಪಾರ್ಟ್ ಆಗಿದೆ. ಹಾಗೆ ಆಮ್ ಆದ್ಮಿ ಪಕ್ಷದ ಸಂಸದರು ಕೂಡ BJP ಜೊತೆ ಬಂದಿದ್ದಾರೆ. ಹೀಗೆ ನಂಬರ್ಸ್ ಇನ್ಕ್ರೀಸ್ ಆಗಿದೆ. ಸ್ಟಿಲ್ ನಿಮಗೆ ಪೂರ್ತಿ ಕವರ್ ಆಗಿದೆಯಾ? ಅದಕ್ಕೆ ಸ್ವಲ್ಪ ಕೊರತೆ ಇದೆ. ಅದಕ್ಕೋಸ್ಕರ ಏನ್ ದಾರಿ ಹೊಡ್ಕೊಂಡಿದ್ದಾರೆ ನೋಡಿ, ಶರದ್ ಪವಾರ್ ಹಾಗೂ ಸುಪ್ರಿಯಾ ಸುಲೆ ಅವರು ಇತ್ತೀಚೆಗೆ ಮೊದಲು ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆದ್ರು. ಆಗ ಸುಪ್ರಿಯಾ ಸುಲೆ ಅವರು ರಾಜನಾಥ್ ಸಿಂಗ್ ಅವರ ಕಾಲಿಗೆ ಬಿದ್ದ ಆಶೀರ್ವಾದವನ್ನು ತೆಗೆದುಕೊಂಡ್ರು. ಅದಾದ ನಂತರ ಶರದ್ ಪವಾರ್ ಹಾಗೂ ಸುಪ್ರಿಯಾ ಸುಲೆ ಅವರು ನೇರವಾಗಿ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರು. ಸೊ ಅಲ್ಲಿಗೆ ಅವರು ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾರೆ. ಅಂದ್ರೆ ಈ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ
ಬೆಂಬಲಿಸುವಂತ ಒಂದಷ್ಟು ಸಂದೇಶಗಳು ಆ ಕಡೆಯಿಂದ ಬಂದಿದೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಒಂದು ಸ್ಪೆಷಲ್ ಸೆಷನ್ ನ ಕರೆದು 17ರಿಂದ 19 ನಡುವೆ ಒಂದು ವಿಶೇಷ ಅಧಿವೇಶನವನ್ನೇ ಕರೆದು ಇದನ್ನ ಪಾಸ್ ಮಾಡಬೇಕು ಅಂತ ಏನು ಕೇಂದ್ರ ಸರ್ಕಾರ ಹೊರಟಿದೆ. ಬಹುತೇಕ ಅದು ಅಧಿಕೃತ ಆಗ್ಬೇಕಿದೆ ಅಷ್ಟೇ. ಯಾಕಂದ್ರೆ ಕಿರಣ್ ರಿಜಿಜು ಅವರು ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ ಕೂಡಲೇ ಈ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಯ್ತು. ಒಂದ್ ವೇಳೆ ಹಾಗೆ ಮಾಡಿದ್ದೆ ಆದ್ರೆ ಈ ಎಲ್ಲ ನಂಬರ್ ಗೇಮ್ ನ ತಲೆಯಲ್ಲಿ ಇಟ್ಕೊಂಡೇ ಅದನ್ನ ಕರೀತಾರೆ. ಈ ಬಾರಿ ಮತ್ತೆ ಅದು ಬಿದ್ದು ಹೋಗುವ ಹಾಗೆ ಅವ್ರು ಯಾವ ಕಾರಣಕ್ಕೂ ಆ ರೀತಿಯ ತಪ್ಪು ಮಾಡೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇರುವಂತ ರಾಜಕಾರಣ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ. ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ.